ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರದ್ಯೂಷ್ ಹೋಮ್ ಆ್ಯಂಡ್ ಕ್ರಿಯೇಟಿವಿಟಿ. ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಮಾಡ್ತಕ್ಕಂಥ ಮತ್ತು ಕ್ವಿಕ್ಕಾಗಿ ಆಗ್ತಕ್ಕಂಥ ಸ್ವೀಟ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಏನಾದರೂ ಪೂಜೆ ಇತ್ತು ಅಂದರೆ ನೈವೇದ್ಯಕ್ಕೂ ಸಹ ಮಾಡ್ಕೊಬೋದು. ಎರಡು ಡಿಫ್ರೆಂಟಾಗಿರ್ತ ಪಾಯಸದ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮಾಡ್ಕೊಬೋದು. ಹಾಗೆ ತುಂಬಾ ಚೆನ್ನಾಗಿರುತ್ತೆ, ಎಲ್ರಿಗೂ ಸಹ ಇಷ್ಟ ಆಗುತ್ತೆ. ಮೊದಲಿಗೆ ನಾನಿಲ್ಲಿ ಶಾವಿಗೆ ಪಾಯಸದ ರೆಸಿಪಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು 3/4 ಕಪ್ನಷ್ಟು ಶಾವಿಗೆ ತೊಗೊಂಡಿದ್ದೀನಿ, MTR ಶಾವಿಗೆ. ಮತ್ತು ಒಂದು ಅರ್ಧ ಲೀಟ್ರು ಹಾಲನ್ನು ಸಹ ತೊಗೊಂಡಿದ್ದೀನಿ. ನಾನಿಲ್ಲಿ ಹಾಲನ್ನ ಕುದಿಯೋಕ್ಕಿಟ್ಟು ಇನ್ನೊಂದು ಸೈಡ್ನಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ತುಪ್ಪ ಸೇರಿಸ್ಕೊಂಡು, ಹಾಗೆ ಒಂದು ಸ್ವಲ್ಪ ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿ ಅಷ್ಟನ್ನು ಸಹ ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ರೋಸ್ಟ್ ಆಗಬಾರ್ದು. ಇದಿಷ್ಟು ಫ್ರೈ ಮಾಡಿ ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈ ಕಡೆ ಹಾಲು ಸಹ ಕುದೀತಾ ಇದೆ. ಕುದಿಯೋ ಟೈಮ್ನಲ್ಲಿ ಒಂದು ಸ್ವಲ್ಪ ಕೇಸರಿನೂ ಸಹ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಬಿಡ್ತೀನಿ. ಒಂದು 5 ಮಿನಿಟ್ಸು ಇದು ಚೆನ್ನಾಗಿ ಕುದ್ರೆ ಸಾಕು. ಹಾಗೆಯೇ ಈ ಕಡೆ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿದ ಪಾತ್ರೆನಲ್ಲೇ ಶಾವಿಗೆನೂ ಸೇರಿಸ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸಹ ಒಂದು 5 to 10 ಮಿನಿಟ್ಸು ಇದೇ ಥರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಗೋಲ್ಡನ್ ಬ್ರೌನ್ ಬರಬೇಕು. ನೋಡಿ, ಇವಾಗ ಇದಾಗಿದೆ, ಇಷ್ಟಾದರೆ ಸಾಕು. ಇದಕ್ಕೆ ನಾನು ನೀರು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಶಾವಿಗೆ ತೊಗೊಂಡಿದ್ದೆ, ಅದಕ್ಕೆ 1.5 ಕಪ್ನಷ್ಟು ನೀರು ಸೇರಿಸ್ಕೊಂಡು ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಇದು ಕುದೀತಾ ಇದೆ. ಒಂದು 5 ಮಿನಿಟ್ಸು ಇದೇ ಥರ ಕುದಿಬೇಕು. ತುಂಬ ಕುದಿಯೋದೇನು ಬೇಕಾಗಿಲ್ಲ, ಬೇಗ ಬೇಯುತ್ತಿದ್ದು. ನೋಡಿ, ಇವಾಗ ಇದಾಗಿದೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು. ಇಷ್ಟು ಬೆಂದರೆ ಸಾಕು. ತುಂಬ ಬೆಂದ್ಬಿಟ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಇಷ್ಟಾದಮೇಲೆ ನಾನು ಕುದಿಸಿ ಇಟ್ಕೊಂಡಿರ್ತಕ್ಕಂಥ ಹಾಲನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಶುಗರ್ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಸ್ಪೂನ್ನಷ್ಟು ಏಲಕ್ಕಿ ಪೌಡ್ರು, 1/4 ಸ್ಪೂನು ಒಣಶುಂಠಿ ಪೌಡ್ರನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಣಗಿರೋ ಶುಂಠಿ ಪೌಡ್ರು ಸೇರಿಸೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು 3 to 4 ಮಿನಿಟ್ಸು ಮಿಕ್ಸ್ ಆಗಿ ಕುದ್ರೆ ಸಾಕು. ತುಂಬ ಕುದಿಯೋದು ಬೇಡ. ಶಾವಿಗೆನೂ ಬೆಂದಿರುತ್ತೆ ಮತ್ತು ಹಾಲು ಸಹ ಕುದ್ದಿರುತ್ತೆ. ಇವಾಗ ಕುದಿಯೋ ಟೈಮ್ನಲ್ಲಿ ನಾನು ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊತೀನಿ. ಇಷ್ಟಾದರೆ ಸಾಕು. ಎಷ್ಟೊತ್ತಿಟ್ರೂ ಸಹ ಗಟ್ಟಿ ಆಗೋದಿಲ್ಲ, ಇದೇ ಥರ ಇರುತ್ತೆ. ನಾವು ಹಾಲು ಕುದಿಸಿ ಹಾಕಿರೋದ್ರಿಂದ ತುಂಬ ಕುದಿಸೋದು ಬೇಕಾಗಲ್ಲ. ಇಷ್ಟು ಆದರೆ ಸಾಕು. ನೋಡಿ, ಮದುವೆ ಮನೆಯಲ್ಲೆಲ್ಲ ಬಡಿಸ್ತಾರಲ್ಲ ಅದೇ ಥರ ಸಿಂಪಲ್ಲಾಗಿ ಹಾಗೆ ಕ್ವಿಕ್ಕಾಗಿ ಶಾವಿಗೆ ಪಾಯಸ ರೆಡಿಯಾಗಿದೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೆಕ್ಸ್ಟು ಹೆಸರುಬೇಳೆ ಪಾಯಸನೂ ಸಹ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು 3/4 ಕಪ್ನಷ್ಟು ಹೆಸರುಬೇಳೆ ತೊಗೊತಾ ಇದ್ದೀನಿ. ಕ್ಲೀನಾಗಿರೋ ಹೆಸರುಬೇಳೆ ತೊಗೊಂಡಿದ್ದೀನಿ. ಹಾಗೆ ಇದನ್ನು ಸಹ ನಾನು ಚೆನ್ನಾಗಿ ತೊಳೆದಿಟ್ಕೊಂಡು ನೆಕ್ಸ್ಟು ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು, ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ತೊಳೆದಿಟ್ಕೊಂಡಿರ್ತಕ್ಕಂಥ ಹೆಸರುಬೇಳೆನೂ ಸಹ ಸೇರಿಸ್ಕೊಂಡಿದ್ದೀನಿ. ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಬೇಕು. ನಾವು ತೊಳೆದು ಸೇರಿಸಿರೋದ್ರಿಂದ ತಳ ಹಿಡಿಯುತ್ತೆ. ಆದಷ್ಟು ಬಿಡ್ದೇ ಕ್ಲೀನಾಗಿ ತಿರುಗಿಸ್ಕೊಳ್ಬೇಕು. ಈ ಥರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಈ ಥರ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮತ್ತು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ನೋಡಿ, ಈ ಥರ. ಇಷ್ಟು ಆದಮೇಲೆ ನಾನಿಲ್ಲಿ ಒಂದು 3/4 ಕಪ್ ಹೆಸರುಬೇಳೆಗೆ ಒಂದು 3 ಕಪ್ನಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇಷ್ಟಾದರೆ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ. ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಸಲ್ ಬರೋವರೆಗೂ ಬಿಡ್ತೀನಿ. ಅಷ್ಟರಲ್ಲಿ ಈ ಕಡೆ ಒಂದು ಮಿಕ್ಸಿ ಜಾರ್ಗೆ 1 ಕಪ್ನಷ್ಟು ಹಸಿ ತೆಂಗಿನ ತುರಿ, ಫ್ರೆಶ್ಶಾಗಿ ತುರಿದಿರ್ತಕ್ಕಂಥ ತೆಂಗಿನ ತುರಿ ಸೇರಿಸ್ಕೊಂಡು ಫೈನ್ ಪೇಸ್ಟ್ ಆಗೋ ಥರ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡಿಕೊಂಡು ಮತ್ತೆ ಸ್ಟ್ರೈನರಲ್ಲಿ ಹಾಕ್ಕೊಂಡು ಈ ಥರ ಶೋಧಿಸ್ಕೊಬೇಕು. ಒಂದು ಸ್ಪೂನ್ನಿಂದ ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಹಾಲು ಅನ್ನೋದು ಚೆನ್ನಾಗಿ ಬರುತ್ತೆ. ಹಾಗೆಯೇ ಒಂದು 2 ಸಲ ಈ ಥರ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತೆ ಅದಕ್ಕೆ ಸೇರಿಸ್ಬಿಟ್ಟು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಇನ್ನು ಕ್ಲೀನಾಗಿ ಹಾಲು ಅನ್ನೋದು ಜಾಸ್ತಿ ಸಿಗುತ್ತೆ. ನೋಡಿ, ಈ ಥರ ಎಷ್ಟು ಡ್ರೈ ಅನ್ನಿಸ್ತಾ ಇದೆ. ಇಷ್ಟಾದರೆ ಸಾಕು. ನೋಡಿ, ಇಷ್ಟು 1 ಕಪ್ ತೆಂಗಿನ ತುರಿಗೆ ಇಷ್ಟು ಹಾಲಾಗಿದೆ. ಇವಾಗ ಕುಕ್ಕರು ಸಹ ವಿಸಲ್ ಬಂದು ತಣ್ಣಗಾಗಿದೆ. ಹೆಸರುಬೇಳೆನೂ ಸಹ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ. ನೋಡಿ, ಎಲ್ಲ ಸ್ಮ್ಯಾಶ್ ಆಗಿದೆ ಕ್ಲೀನಾಗಿ.
ಇದೇ ಥರ ಸ್ಮ್ಯಾಶ್ ಆಗಬೇಕು. ಹಾಗೆ ನಾನಿಲ್ಲಿ 1 ಕಪ್ನಷ್ಟು ಬೆಲ್ಲ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಸ್ವಲ್ಪ ಬಿಸಿಯಾಗಿ ಕರಗೋದಕ್ಕಿಟ್ಟಿದ್ದೆ. ಅದು ಸಹ ಎಲ್ಲ ಕರಗಿದೆ. ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ನಾನು ಬೆಲ್ಲನೆಲ್ಲ ಶೋಧಿಸ್ಕೊಂಡು ಬಾಯ್ಲ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹೆಸರುಬೇಳೆನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರು ಸೇರಿಸ್ಕೊಬೋದು. ಇದನ್ನು ನಾನು ಒಂದು 2 to 3 ಮಿನಿಟ್ಸು ಕುದಿಯೋದಕ್ಕೆ ಬಿಡ್ತೀನಿ. ಇವಾಗ ಇದು ಕುದಿಯೋ ಟೈಮ್ನಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ತೆಂಗಿನ ಹಾಲನ್ನು ಸಹ ಸೇರಿಸ್ಕೊತಾ ಇದ್ದೀನಿ. 3/4 ಕಪ್ ಹೆಸರುಬೇಳೆಗೆ ನಾನಿಲ್ಲಿ 1.5 ಕಪ್ನಷ್ಟು ತೆಂಗಿನ ಹಾಲನ್ನ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಒಂದು 5 to 10 ಮಿನಿಟ್ಸು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ಹಾಲು ಹಾಕಿರೋದ್ರಿಂದ ಒಂದು ಸ್ವಲ್ಪ ಕುದಿಬೇಕಿದು. ನೋಡಿ, ನೋಡೋದಕ್ಕೇನೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಒಂದು 10 ಮಿನಿಟ್ಸ್ ಕುದ್ದಾದಮೇಲೆ ನಾನಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬಾದಾಮಿ, ದ್ರಾಕ್ಷಿ ಮತ್ತು ಒಂದು 3 ಲವಂಗನೂ ಸಹ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಪೌಡ್ರು, ಒಣಶುಂಠಿ ಪೌಡ್ರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟ ಆದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಬೋದು. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತೆಂಗಿನ ಹಾಲು ಸೇರಿಸಿ ಮಾಡಿರೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಡಿಫ್ರೆಂಟಾಗೂ ಸಹ ಇರುತ್ತೆ. ಬಿಸಿಲು ಟೈಮ್ನಲ್ಲಿ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ತಂಪಾಗುತ್ತೆ. ನಿಮಗೂ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.